ಇಡಿ ಅಧಿಕಾರಿಗಳು ನಲಪಾಡ್ ಮನೆ ಮೇಲೆ ಕಚೇರಿ ಮೇಲೆ ದಾಳಿ ಯಾಕೆ ಮಾಡ್ತಾರೆ ಅಂತ ನಿಮ್ಮ ಪ್ರಶ್ನೆ ಇದ್ರೆ ಅದಕ್ಕೆ ಒಂದು ಇಂಟ್ರೆಸ್ಟಿಂಗ್ ಆದ ಫ್ಯಾಕ್ಟರ್ ಇದೆ ವೀಕ್ಷಕರೇ. 10 ಲಕ್ಷದ ಕಂಟಕ. ಏನಿದು 10 ಲಕ್ಷದ ಕಂಟಕ ಅನ್ನೋದನ್ನ ನೋಡಿ. ನಲಪಾಡ್ ಮೇಲೆ ಇಡಿ ಅಧಿಕಾರಿಗಳ ಕಣ್ಣು ಬಿತ್ತು. ಯಾಕೆ ಬಿತ್ತು? ನಲಪಾಡ್ಗೆ ಕಂಟಕ ತಂದಿಟ್ಟಿದ್ದು ಕೇವಲ 10 ಲಕ್ಷ ರೂಪಾಯಿ ಹಣನ. 2020ರಲ್ಲಿ ಏನಾಗುತ್ತೆ ಅಂತಂದ್ರೆ ಶ್ರೀಕಿ ಮೇಲೆ ಅಶೋಕ್ ನಗರ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಕಂಪ್ಲೇಂಟ್ ಆಗುತ್ತೆ 2020ರಲ್ಲಿ. ಈ ಕೇಸ್ ತನಿಖೆಗೆ ವಿಶೇಷ ತನಿಖಾ ದಳವನ್ನ ಅಂದಿನ ಸರ್ಕಾರ ರಚನೆ ಮಾಡುತ್ತೆ. ಯಶೋಧಾದೇವಿ ಅನ್ನುವಂಥವರು 3 ವಿರುದ್ಧ ಒಂದು ಕಂಪ್ಲೇಂಟ್ ಕೊಡ್ತಾರೆ. ಯಾರ್ಯಾರ ಮೇಲೆ ಅಂತಂದ್ರೆ ಶ್ರೀಕಿ, ರಾಬಿನ್ ಖಂಡೇಲ್ವಾಲ್, ಅಜಿತ್, ಈ 3 ವಿರುದ್ಧ ಕಂಪ್ಲೇಂಟ್ ಕೊಡ್ತಾರೆ. ಅವ್ರು ಏನ್ ಕಂಪ್ಲೇಂಟ್ ಕೊಡ್ತಾರೆ? 28 ಲಕ್ಷವನ್ನ ಬಿಟ್ಕಾಯಿನ್ ಮೇಲೆ ಹೂಡಿಕೆ ಮಾಡಿ ಅಂತ ಈ 3 ಆಫರ್ ಮಾಡಿದ್ರು. ನೀವು 28 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ವಾಪಸ್ ನಿಮಗೆ 45 ಲಕ್ಷ ಬರೋದಾಗಿ ಇವರು ನಂಬಿಸಿದ್ರು ಆರೋಪಿಗಳು. ಆದರೆ ನನಗೆ ಯಾವ ಹಣವೂ ಕೂಡ ಬಂದಿಲ್ಲ. ಹಣ ಪಡೆದ ಬಳಿಕ ವಾಪಸ್ ನೀಡದೆ ಆರೋಪಿಗಳು ವಂಚಿಸಿದ್ದಾರೆ ಅಂತ ಈ ಯಶೋಧಾದೇವರು ಕಂಪ್ಲೇಂಟ್ ಕೊಡ್ತಾರೆ. ಈ ಪ್ರಕರಣದ ತನಿಖೆಯ ಸಂದರ್ಭದಲ್ಲಿ ಬಂದಿದ್ದೇ ಈ ನಲಪಾಡ್ ಹೆಸರು ವೀಕ್ಷಕರೇ. ಇಲ್ಲಿಂದ ಶುರುವಾಗುತ್ತೆ ನೋಡಿ. ವ್ಯವಸ್ಥಿತವಾಗಿ ಬಿಟ್ಕಾಯಿನ್ ಹ್ಯಾಕ್ ಮಾಡ್ತಾ ಇದ್ದದ್ದು ಈ ಗ್ಯಾಂಗ್. ಈ ತನಿಖೆಯ ಸಂದರ್ಭದಲ್ಲೇ ನಲಪಾಡ್ ಹೆಸರು ಆಚೆ ಬಂತು. ಬಿಟ್ಕಾಯಿನ್ ಹ್ಯಾಕ್ ಮಾಡಿ ಈ ಗ್ಯಾಂಗ್ ಬಾಂಬೆಯ ವ್ಯಕ್ತಿಗೆ ಕಳಿಸ್ತಾ ಇದ್ರು. ಬಾಂಬೆ ಮೂಲದ ವ್ಯಕ್ತಿಗೆ 10 ಲಕ್ಷ ಹಣವನ್ನ ಕಳಿಸಿದ್ದ ಇದೇ ಶ್ರೀಕಿ. ಆ ಹಣ ವಾಪಸ್ ನಲಪಾಡ್ ಬ್ಯಾಂಕ್ ಖಾತೆಗೆ ಬಂದಿತ್ತು. ನೋಡಿ, ಎಲ್ಲಿಂದ ಎಲ್ಲಿಗೆ ಲಿಂಕು. ಇಲ್ಲಿಂದ ಮುಂಬೈಗೆ ಹೋಗುತ್ತೆ, ಮುಂಬೈಯಿಂದ ವಾಪಸ್ ನಲಪಾಡ್ ಖಾತೆಗೆ ಬರುತ್ತೆ. ಹಣ ವರ್ಗಾವಣೆ ಕುರಿತು ತನಿಖೆ ನಡೆಸಿದ್ದು SIT. ಆಗ ಇವೆಲ್ಲವೂ ಕೂಡ ಆಚೆ ಬರುತ್ತೆ. ಇದರ ಮುಂದಿನ ಭಾಗವಾಗಿ ಈಗ ಇಡಿ ತಂಡ ಎಂಟ್ರಿ ಕೊಟ್ಟಿದೆಯಾ, ಪರಿಶೀಲನೆಯನ್ನ ಮಾಡ್ತಾ ಇರೋದು ನಿಮ್ಗೆ ಗೊತ್ತಿರೋದು. ಇವತ್ತು ಬೆಳಗ್ಗೆಯಿಂದ 10 ಗಂಟೆಗೂ ಹೆಚ್ಚು ಕಾಲ ಪರಿಶೀಲನೆ ಮಾಡಿದ್ರು. 17 ಕಡೆ ದಾಳಿ ಮಾಡಿದ್ರು. 10 ಅಧಿಕಾರಿಗಳ ತಂಡ ತಗಲಾಕೊಂಡಿದ್ದು ಹೇಗೆ ವಿವರಣೆಯನ್ನ ನೀವು ನೋಡ್ತಾ ಇದ್ರಿ. ಇಡಿ ಅಧಿಕಾರಿಗಳು ನಲಪಾಡ್ ಮನೆ ಮೇಲೆ ಕಚೇರಿ ಮೇಲೆ ದಾಳಿ ಯಾಕೆ ಮಾಡ್ತಾರೆ ಅಂತ ನಿಮ್ಮ ಪ್ರಶ್ನೆ ಇದ್ರೆ ಅದಕ್ಕೆ ಒಂದು ಇಂಟ್ರೆಸ್ಟಿಂಗ್ ಆದ ಫ್ಯಾಕ್ಟರ್ ಇದೆ ವೀಕ್ಷಕರೇ. 10 ಲಕ್ಷದ ಕಂಟಕ. ಏನಿದು 10 ಲಕ್ಷದ ಕಂಟಕ ಅನ್ನೋದನ್ನ ನೋಡಿ. ನಲಪಾಡ್ ಮೇಲೆ ಇಡಿ ಅಧಿಕಾರಿಗಳ ಕಣ್ಣು ಬಿತ್ತು. ಯಾಕೆ ಬಿತ್ತು? ನಲಪಾಡ್ಗೆ ಕಂಟಕ ತಂದಿಟ್ಟಿದ್ದು ಕೇವಲ 10 ಲಕ್ಷ ರೂಪಾಯಿ ಹಣನ. 2020ರಲ್ಲಿ ಏನಾಗುತ್ತೆ ಅಂತಂದ್ರೆ ಶ್ರೀಕಿ ಮೇಲೆ ಅಶೋಕ್ ನಗರ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಕಂಪ್ಲೇಂಟ್ ಆಗುತ್ತೆ 2020ರಲ್ಲಿ. ಈ ಕೇಸ್ ತನಿಖೆಗೆ ವಿಶೇಷ ತನಿಖಾ ದಳವನ್ನ ಅಂದಿನ ಸರ್ಕಾರ ರಚನೆ ಮಾಡುತ್ತೆ. ಯಶೋಧಾದೇವಿ ಅನ್ನುವಂಥವರು 3 ವಿರುದ್ಧ ಒಂದು ಕಂಪ್ಲೇಂಟ್ ಕೊಡ್ತಾರೆ. ಯಾರ್ಯಾರ ಮೇಲೆ ಅಂತಂದ್ರೆ ಶ್ರೀಕಿ, ರಾಬಿನ್ ಖಂಡೇಲ್ವಾಲ್, ಅಜಿತ್, ಈ 3 ವಿರುದ್ಧ ಕಂಪ್ಲೇಂಟ್ ಕೊಡ್ತಾರೆ. ಅವ್ರು ಏನ್ ಕಂಪ್ಲೇಂಟ್ ಕೊಡ್ತಾರೆ? 28 ಲಕ್ಷವನ್ನ ಬಿಟ್ಕಾಯಿನ್ ಮೇಲೆ ಹೂಡಿಕೆ ಮಾಡಿ ಅಂತ ಈ 3 ಆಫರ್ ಮಾಡಿದ್ರು. ನೀವು 28 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ವಾಪಸ್ ನಿಮಗೆ 45 ಲಕ್ಷ ಬರೋದಾಗಿ ಇವರು ನಂಬಿಸಿದ್ರು ಆರೋಪಿಗಳು. ಆದರೆ ನನಗೆ ಯಾವ ಹಣವೂ ಕೂಡ ಬಂದಿಲ್ಲ. ಹಣ ಪಡೆದ ಬಳಿಕ ವಾಪಸ್ ನೀಡದೆ ಆರೋಪಿಗಳು ವಂಚಿಸಿದ್ದಾರೆ ಅಂತ ಈ ಯಶೋಧಾದೇವರು ಕಂಪ್ಲೇಂಟ್ ಕೊಡ್ತಾರೆ. ಈ ಪ್ರಕರಣದ ತನಿಖೆಯ ಸಂದರ್ಭದಲ್ಲಿ ಬಂದಿದ್ದೇ ಈ ನಲಪಾಡ್ ಹೆಸರು ವೀಕ್ಷಕರೇ. ಇಲ್ಲಿಂದ ಶುರುವಾಗುತ್ತೆ ನೋಡಿ. ವ್ಯವಸ್ಥಿತವಾಗಿ ಬಿಟ್ಕಾಯಿನ್ ಹ್ಯಾಕ್ ಮಾಡ್ತಾ ಇದ್ದದ್ದು ಈ ಗ್ಯಾಂಗ್. ಈ ತನಿಖೆಯ ಸಂದರ್ಭದಲ್ಲೇ ನಲಪಾಡ್ ಹೆಸರು ಆಚೆ ಬಂತು. ಬಿಟ್ಕಾಯಿನ್ ಹ್ಯಾಕ್ ಮಾಡಿ ಈ ಗ್ಯಾಂಗ್ ಬಾಂಬೆಯ ವ್ಯಕ್ತಿಗೆ ಕಳಿಸ್ತಾ ಇದ್ರು. ಬಾಂಬೆ ಮೂಲದ ವ್ಯಕ್ತಿಗೆ 10 ಲಕ್ಷ ಹಣವನ್ನ ಕಳಿಸಿದ್ದ ಇದೇ ಶ್ರೀಕಿ. ಆ ಹಣ ವಾಪಸ್ ನಲಪಾಡ್ ಬ್ಯಾಂಕ್ ಖಾತೆಗೆ ಬಂದಿತ್ತು. ನೋಡಿ, ಎಲ್ಲಿಂದ ಎಲ್ಲಿಗೆ ಲಿಂಕು. ಇಲ್ಲಿಂದ ಮುಂಬೈಗೆ ಹೋಗುತ್ತೆ, ಮುಂಬೈಯಿಂದ ವಾಪಸ್ ನಲಪಾಡ್ ಖಾತೆಗೆ ಬರುತ್ತೆ. ಹಣ ವರ್ಗಾವಣೆ ಕುರಿತು ತನಿಖೆ ನಡೆಸಿದ್ದು SIT. ಆಗ ಇವೆಲ್ಲವೂ ಕೂಡ ಆಚೆ ಬರುತ್ತೆ. ಇದರ ಮುಂದಿನ ಭಾಗವಾಗಿ ಈಗ ಇಡಿ ತಂಡ ಎಂಟ್ರಿ ಕೊಟ್ಟಿದೆಯಾ, ಪರಿಶೀಲನೆಯನ್ನ ಮಾಡ್ತಾ ಇರೋದು ನಿಮ್ಗೆ ಗೊತ್ತಿರೋದು. ಇವತ್ತು ಬೆಳಗ್ಗೆಯಿಂದ 10 ಗಂಟೆಗೂ ಹೆಚ್ಚು ಕಾಲ ಪರಿಶೀಲನೆ ಮಾಡಿದ್ರು. 17 ಕಡೆ ದಾಳಿ ಮಾಡಿದ್ರು. 10 ಅಧಿಕಾರಿಗಳ ತಂಡ ತಗಲಾಕೊಂಡಿದ್ದು ಹೇಗೆ ವಿವರಣೆಯನ್ನ ನೀವು ನೋಡ್ತಾ ಇದ್ರಿ. ಇಡಿ ಅಧಿಕಾರಿಗಳು ನಲಪಾಡ್ ಮನೆ ಮೇಲೆ ಕಚೇರಿ ಮೇಲೆ ದಾಳಿ ಯಾಕೆ ಮಾಡ್ತಾರೆ ಅಂತ ನಿಮ್ಮ ಪ್ರಶ್ನೆ ಇದ್ರೆ ಅದಕ್ಕೆ ಒಂದು ಇಂಟ್ರೆಸ್ಟಿಂಗ್ ಆದ ಫ್ಯಾಕ್ಟರ್ ಇದೆ ವೀಕ್ಷಕರೇ. 10 ಲಕ್ಷದ ಕಂಟಕ. ಏನಿದು 10 ಲಕ್ಷದ ಕಂಟಕ ಅನ್ನೋದನ್ನ ನೋಡಿ.
ನಲಪ್ಪಾಡ್ ಮೇಲೆ ಇಡಿ ಅಧಿಕಾರಿಗಳ ಕಣ್ಣು ಬಿತ್ತು. ಯಾಕೆ ಬಿತ್ತು? ನಲಪ್ಪಾಡ್ಗೆ ಕಂಟಕ ತಂದಿಟ್ಟಿದ್ದು ಕೇವಲ 10 ಲಕ್ಷ ರೂಪಾಯಿ ಹಣನ. 2020ರಲ್ಲಿ ಏನಾಗುತ್ತೆ ಅಂತಂದ್ರೆ, ಶ್ರೀಕಿ ಮೇಲೆ ಅಶೋಕ್ ನಗರ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಕಂಪ್ಲೇಂಟ್ ಆಗುತ್ತೆ 2020ರಲ್ಲಿ. ಈ ಕೇಸ್ ತನಿಖೆಗೆ ವಿಶೇಷ ತನಿಖಾ ದಳವನ್ನ ಅಂದಿನ ಸರ್ಕಾರ ರಚನೆ ಮಾಡುತ್ತೆ. ಯಶೋಧಾದೇವಿ ಅನ್ನುವಂಥವ್ರು 3 ವಿರುದ್ಧ ಒಂದು ಕಂಪ್ಲೇಂಟ್ ಕೊಡ್ತಾರೆ. ಯಾರ್ಯಾರ ಮೇಲೆ ಅಂತಂದ್ರೆ, ಶ್ರೀಕಿ, ರಾಬಿನ್ ಖಂಡೇಲ್ವಾಲ್, ಅಜಿತ್, ಈ 3 ವಿರುದ್ಧ ಕಂಪ್ಲೇಂಟ್ ಕೊಡ್ತಾರೆ. ಅವ್ರು ಏನ್ ಕಂಪ್ಲೇಂಟ್ ಕೊಡ್ತಾರೆ? 28 ಲಕ್ಷವನ್ನ ಬಿಟ್ಕಾಯಿನ್ ಮೇಲೆ ಹೂಡಿಕೆ ಮಾಡಿ ಅಂತ ಈ 3 ಆಫರ್ ಮಾಡಿದ್ರು. ನೀವು 28 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ವಾಪಸ್ ನಿಮಗೆ 45 ಲಕ್ಷ ಬರೋದಾಗಿ ಇವರು ನಂಬಿಸಿದ್ರು ಆರೋಪಿಗಳು. ಆದರೆ ನನಗೆ ಯಾವ ಹಣವೂ ಕೂಡ ಬಂದಿಲ್ಲ. ಹಣ ಪಡೆದ ಬಳಿಕ ವಾಪಸ್ ನೀಡದೆ ಆರೋಪಿಗಳು ವಂಚಿಸಿದ್ದಾರೆ ಅಂತ ಈ ಯಶೋಧಾದೇವರು ಕಂಪ್ಲೇಂಟ್ ಕೊಡ್ತಾರೆ. ಈ ಪ್ರಕರಣದ ತನಿಖೆಯ ಸಂದರ್ಭದಲ್ಲಿ ಬಂದಿದ್ದೇ ಈ ನಲಪ್ಪಾಡ್ ಹೆಸರು. ವೀಕ್ಷಕರೇ, ಇಲ್ಲಿಂದ ಶುರುವಾಗುತ್ತೆ ನೋಡಿ. ವ್ಯವಸ್ಥಿತವಾಗಿ ಬಿಟ್ಕಾಯಿನ್ ಹ್ಯಾಕ್ ಮಾಡ್ತಾ ಇದ್ದದ್ದು ಈ ಗ್ಯಾಂಗ್. ಈ ತನಿಖೆಯ ಸಂದರ್ಭದಲ್ಲೇ ನಲಪ್ಪಾಡ್ ಹೆಸರು ಆಚೆ ಬಂತು. ಬಿಟ್ಕಾಯಿನ್ ಹ್ಯಾಕ್ ಮಾಡಿ ಈ ಗ್ಯಾಂಗ್ ಬಾಂಬೆಯ ವ್ಯಕ್ತಿಗೆ ಕಳಿಸ್ತಾ ಇದ್ರು. ಬಾಂಬೆ ಮೂಲದ ವ್ಯಕ್ತಿಗೆ 10 ಲಕ್ಷ ಹಣವನ್ನ ಕಳಿಸಿದ್ದ ಇದೇ ಶ್ರೀಕಿ. ಆ ಹಣ ವಾಪಸ್ ನಲಪ್ಪಾಡ್ ಬ್ಯಾಂಕ್ ಖಾತೆಗೆ ಬಂದಿತ್ತು. ನೋಡಿ, ಇಲ್ಲಿಂದ ಎಲ್ಲಿಗೆ ಲಿಂಕು? ಇಲ್ಲಿಂದ ಮುಂಬೈಗೆ ಹೋಗುತ್ತೆ, ಮುಂಬೈಯಿಂದ ವಾಪಸ್ ನಲಪ್ಪಾಡ್ ಖಾತೆಗೆ ಬರುತ್ತೆ. ಹಣ ವರ್ಗಾವಣೆ ಕುರಿತು ತನಿಖೆ ನಡೆಸಿದ್ದು SIT. ಆಗ ಇವೆಲ್ಲವೂ ಕೂಡ ಆಚೆ ಬರುತ್ತೆ. ಇದರ ಮುಂದಿನ ಭಾಗವಾಗಿ ಈಗ ಇಡಿ ತಂಡ ಎಂಟ್ರಿ ಕೊಟ್ಟಿದೆಯಾ, ಪರಿಶೀಲನೆಯನ್ನ ಮಾಡ್ತಾ ಇರೋದು ನಿಮ್ಗೆ ಗೊತ್ತಿರೋದು. ಇವತ್ತು ಬೆಳಿಗ್ಗೆಯಿಂದ 10 ಗಂಟೆಗೂ ಹೆಚ್ಚು ಕಾಲ ಪರಿಶೀಲನೆ ಮಾಡಿದ್ರು. 17 ಕಡೆ ದಾಳಿ ಮಾಡಿದ್ರು. 10 ಅಧಿಕಾರಿಗಳ ತಂಡ ತಗಲಾಕೊಂಡಿದ್ದು ಹೇಗೆ, ವಿವರಣೆಯನ್ನ ನೀವು ನೋಡ್ತಾ ಇದ್ರಿ. ಇಡಿ ಅಧಿಕಾರಿಗಳು ನಲಪ್ಪಾಡ್ ಮನೆ ಮೇಲೆ, ಕಚೇರಿ ಮೇಲೆ ದಾಳಿ ಯಾಕೆ ಮಾಡ್ತಾರೆ ಅಂತ ನಿಮ್ಮ ಪ್ರಶ್ನೆ ಇದ್ರೆ, ಅದಕ್ಕೆ ಒಂದು ಇಂಟ್ರೆಸ್ಟಿಂಗ್ ಆದ ಫ್ಯಾಕ್ಟರ್ ಇದೆ ವೀಕ್ಷಕರೇ. 10 ಲಕ್ಷದ ಕಂಟಕ. ಏನಿದು 10 ಲಕ್ಷದ ಕಂಟಕ ಅನ್ನೋದನ್ನ ನೋಡಿ. ನಲಪ್ಪಾಡ್ ಮೇಲೆ ಇಡಿ ಅಧಿಕಾರಿಗಳ ಕಣ್ಣು ಬಿತ್ತು. ಯಾಕೆ ಬಿತ್ತು? ನಲಪ್ಪಾಡ್ಗೆ ಕಂಟಕ ತಂದಿಟ್ಟಿದ್ದು ಕೇವಲ 10 ಲಕ್ಷ ರೂಪಾಯಿ ಹಣನ. 2020ರಲ್ಲಿ ಏನಾಗುತ್ತೆ ಅಂತಂದ್ರೆ, ಶ್ರೀಕಿ ಮೇಲೆ ಅಶೋಕ್ ನಗರ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಕಂಪ್ಲೇಂಟ್ ಆಗುತ್ತೆ 2020ರಲ್ಲಿ. ಈ ಕೇಸ್ ತನಿಖೆಗೆ ವಿಶೇಷ ತನಿಖಾ ದಳವನ್ನ ಅಂದಿನ ಸರ್ಕಾರ ರಚನೆ ಮಾಡುತ್ತೆ. ಯಶೋಧಾದೇವಿ ಅನ್ನುವಂಥವ್ರು 3 ವಿರುದ್ಧ ಒಂದು ಕಂಪ್ಲೇಂಟ್ ಕೊಡ್ತಾರೆ. ಯಾರ್ಯಾರ ಮೇಲೆ ಅಂತಂದ್ರೆ, ಶ್ರೀಕಿ, ರಾಬಿನ್ ಖಂಡೇಲ್ವಾಲ್, ಅಜಿತ್, ಈ 3 ವಿರುದ್ಧ ಕಂಪ್ಲೇಂಟ್ ಕೊಡ್ತಾರೆ. ಅವ್ರು ಏನ್ ಕಂಪ್ಲೇಂಟ್ ಕೊಡ್ತಾರೆ? 28 ಲಕ್ಷವನ್ನ ಬಿಟ್ಕಾಯಿನ್ ಮೇಲೆ ಹೂಡಿಕೆ ಮಾಡಿ ಅಂತ ಈ 3 ಆಫರ್ ಮಾಡಿದ್ರು. ನೀವು 28 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ವಾಪಸ್ ನಿಮಗೆ 45 ಲಕ್ಷ ಬರೋದಾಗಿ ಇವರು ನಂಬಿಸಿದ್ರು ಆರೋಪಿಗಳು. ಆದರೆ ನನಗೆ ಯಾವ ಹಣವೂ ಕೂಡ ಬಂದಿಲ್ಲ. ಹಣ ಪಡೆದ ಬಳಿಕ ವಾಪಸ್ ನೀಡದೆ ಆರೋಪಿಗಳು ವಂಚಿಸಿದ್ದಾರೆ ಅಂತ ಈ ಯಶೋಧಾದೇವರು ಕಂಪ್ಲೇಂಟ್ ಕೊಡ್ತಾರೆ. ಈ ಪ್ರಕರಣದ ತನಿಖೆಯ ಸಂದರ್ಭದಲ್ಲಿ ಬಂದಿದ್ದೇ ಈ ನಲಪ್ಪಾಡ್ ಹೆಸರು. ವೀಕ್ಷಕರೇ, ಇಲ್ಲಿಂದ ಶುರುವಾಗುತ್ತೆ ನೋಡಿ. ವ್ಯವಸ್ಥಿತವಾಗಿ ಬಿಟ್ಕಾಯಿನ್ ಹ್ಯಾಕ್ ಮಾಡ್ತಾ ಇದ್ದದ್ದು ಈ ಗ್ಯಾಂಗ್. ಈ ತನಿಖೆಯ ಸಂದರ್ಭದಲ್ಲೇ ನಲಪ್ಪಾಡ್ ಹೆಸರು ಆಚೆ ಬಂತು. ಬಿಟ್ಕಾಯಿನ್ ಹ್ಯಾಕ್ ಮಾಡಿ ಈ ಗ್ಯಾಂಗ್ ಬಾಂಬೆಯ ವ್ಯಕ್ತಿಗೆ ಕಳಿಸ್ತಾ ಇದ್ರು. ಬಾಂಬೆ ಮೂಲದ ವ್ಯಕ್ತಿಗೆ 10 ಲಕ್ಷ ಹಣವನ್ನ ಕಳಿಸಿದ್ದ ಇದೇ ಶ್ರೀಕಿ. ಆ ಹಣ ವಾಪಸ್ ನಲಪ್ಪಾಡ್ ಬ್ಯಾಂಕ್ ಖಾತೆಗೆ ಬಂದಿತ್ತು. ನೋಡಿ, ಇಲ್ಲಿಂದ ಎಲ್ಲಿಗೆ ಲಿಂಕು? ಇಲ್ಲಿಂದ ಮುಂಬೈಗೆ ಹೋಗುತ್ತೆ, ಮುಂಬೈಯಿಂದ ವಾಪಸ್ ನಲಪ್ಪಾಡ್ ಖಾತೆಗೆ ಬರುತ್ತೆ. ಹಣ ವರ್ಗಾವಣೆ ಕುರಿತು ತನಿಖೆ ನಡೆಸಿದ್ದು SIT. ಆಗ ಇವೆಲ್ಲವೂ ಕೂಡ ಆಚೆ ಬರುತ್ತೆ. ಇದರ ಮುಂದಿನ ಭಾಗವಾಗಿ ಈಗ ಇಡಿ ತಂಡ ಎಂಟ್ರಿ ಕೊಟ್ಟಿದೆಯಾ, ಪರಿಶೀಲನೆಯನ್ನ ಮಾಡ್ತಾ ಇರೋದು ನಿಮ್ಗೆ ಗೊತ್ತಿರೋದು. ಇವತ್ತು ಬೆಳಿಗ್ಗೆಯಿಂದ 10 ಗಂಟೆಗೂ ಹೆಚ್ಚು ಕಾಲ ಪರಿಶೀಲನೆ ಮಾಡಿದ್ರು. 17 ಕಡೆ ದಾಳಿ ಮಾಡಿದ್ರು. 10 ಅಧಿಕಾರಿಗಳ ತಂಡ ತಗಲಾಕೊಂಡಿದ್ದು ಹೇಗೆ, ವಿವರಣೆಯನ್ನ ನೀವು ನೋಡ್ತಾ